ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಂಪಲ್ ಕ್ರಿಯೇಷನ್ ಸರ್ಜರಿ ಬಗ್ಗೆ ಇರೋ ಕೆಲವು ತಪ್ಪು ಕಲ್ಪನೆಗಳನ್ನು ನಾವು ಅದಕ್ಕೆ ಉತ್ತರ ಹುಡುಕೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ, ಈ ಸರ್ಜರಿ ತುಂಬ ನೋವಾಗುತ್ತೆ. ನಿಜವಾಗ್ಲೂ ಅಲ್ಲ. ಇದು ಒಂದು ಲೋಕಲ್ ಅನಸ್ತೇಷಿಯಾ, ಅಂದರೆ ಆ ಜಾಗದಲ್ಲಿ ಒಂದು ಸಣ್ಣ ಇಂಜೆಕ್ಷನ್ ಅಥವಾ ಒಂದು ಸ್ಪ್ರೇ ಹಾಕಿಬಿಟ್ಟೆ ಮಾಡುವಂಥ ಸಣ್ಣ ಪ್ರೊಸೀಜರ್. ದೇರ್ಫೋರ್ ನೋವು ತುಂಬ ಕಡಿಮೆ ಇರುತ್ತೆ. ಎರಡನೇ ಪ್ರಶ್ನೆ ಕೇಳೋದು, ಇದನ್ನು ಮಾಡಿದ ಮೇಲೆ ತುಂಬ ಆರ್ಟಿಫಿಷಿಯಲ್ ಕಾಣುತ್ತಾ? ಇಲ್ಲ. ಈಗ ಟೆಕ್ನಿಕ್ಸ್ ಎಲ್ಲ ತುಂಬ ಚೇಂಜ್ ಆಗಿದೆ. ತುಂಬ ಪೇಷಂಟ್ಗಳನ್ನು ಮಾಡಿ ಯಾವುದು ಡಿಂಪಲ್ ನ್ಯಾಚುರಲಾಗಿ ಕಾಣುತ್ತೆ, ಯಾವ ರೀತಿ ಮಾಡಿದರೆ ಒಂದು 3-4 ತಿಂಗಳಾದಮೇಲೆ ನೀವು ಸರ್ಜರಿ ಮಾಡಿಸ್ಕೊಂಡಿದ್ದೀರಾ ಅಂತ ಗೊತ್ತಾಗದೇ ಇರೋ ಥರ ಮಾಡಬೇಕು ಅಂತ ಇಷ್ಟೊಂದು ಇಂಪ್ರೂವ್ ಆಗಿರೋದ್ರಿಂದ ಅದು ನ್ಯಾಚುರಲಾಗಿ ಕಾಣುತ್ತೆ ಡಿಂಪಲ್ ಕ್ರಿಯೇಷನ್. ಮೂರನೇದು, ಬರೀ ಸೆಲೆಬ್ರಿಟೀಸ್ ಮಾಡ್ಕೋಬೇಕಾ? ಅದು ಒಂದು ದೊಡ್ಡ ತಪ್ಪು ಕಲ್ಪನೆ. ನಾನು ಇಲ್ಲಿ ತನಕ ಒಂದು 150ರಿಂದ 200 ಡಿಂಪಲ್ ಸರ್ಜರಿ ಮಾಡಿರೋದ್ರಿಂದ, ಅಂದರೆ ಒಂದು 70 ಪೇಷಂಟಲ್ಲಿ ಒಂದು 100ರಿಂದ 150 ಪ್ರೊಸೀಜರ್ಸ್ ಮಾಡಿದ್ದೀವಿ. ಅದರಲ್ಲಿ ಸೆಲೆಬ್ರಿಟೀಸ್ ಕೇವಲ ಒಬ್ಬರೋ ಇಬ್ಬರು ಇರ್ಬೋದು. ಮಿಕ್ದವರಲ್ಲಿ ನಿಮ್ಮ ಹಾಗೇ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡಿರೋಂಥ ನಾರ್ಮಲ್ ಪೀಪಲ್ಗಳು. ದೇರ್ಫೋರ್ ಇದು ಬರೀ ಸೆಲೆಬ್ರಿಟಿಗಳಿಗಿರೋ ಪ್ರೊಸೀಜರ್ ಅಲ್ಲ. ಇನ್ನೊಂದು ಪ್ರಶ್ನೆ ಕೇಳೋದಂದರೆ, ರಿಕವರಿಗೆ ತುಂಬ ದಿನ ಆಗುತ್ತಾ ಅಂತ. ಇಲ್ಲ. ಕೆಲವೇ ದಿನಗಳಲ್ಲಿ ನೀವೊಂದು ಸರ್ಜರಿ ಮುಗಿಸಿ 3-4 ದಿನಕ್ಕೆ ನಿಮ್ಮ ಕೆಲಸಗಳಿಗೆಲ್ಲ ಹೋಗ್ಬೋದು. ನೋವು ಏನು ಜಾಸ್ತಿ ಇರೋಲ್ಲ. ಒಂದು 3-4 ದಿವಸದಲ್ಲೇ ಊತ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಭಾರಿ ಕಾಸ್ಟ್ಲಿ ಪ್ರೊಸೀಜರ ಇದು. ತುಂಬ ಒನ್ ಆಫ್ ದ ಲೀಸ್ಟ್ ಎಕ್ಸ್ಪೆನ್ಸಿವ್ ಪ್ರೊಸೀಜರ್ಸ್ ಇನ್ ಪ್ಲಾಸ್ಟಿಕ್ ಸರ್ಜರಿ. ಇದಕ್ಕೆ ಏನು ತುಂಬ ಖರ್ಚಾಗೋದಿಲ್ಲ. ನಿಮಗೇನಾದ್ರು ಮಾಡಿಸ್ಕೋಬೇಕಂತಿದ್ರೆ, ಬೇರೆ ಪ್ರಶ್ನೆಗಳಿದ್ದರೆ ನೀವು ಬೇಕಾದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಕನ್ಸಲ್ಟೇಷನ್ ಬುಕ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಡೌಟ್ಗಳಿಗೆ ಪರಿಹಾರ ತಿಳ್ಕೊಬೋದು. ಥ್ಯಾಂಕ್ ಯು.